ಶ್ರಾವಣ ಮಾಸದಲ್ಲಿ ಮೊದಲು ಬರುವ ಹಬ್ಬವೇ ನಾಗರ ಪಂಚಮಿ. ನಾಗರ ಪಂಚಮಿಯನ್ನು ಉತ್ತರ ಕರ್ನಾಟಕದಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಹುತ್ತಕ್ಕೆ ಹಾಲು ಹಾಕಿ ಮಹಿಳೆಯರು ಸಂಭ್ರಮದಿಂದ ಆಚರಿಸಿದರು. ಬೀದರ್ ನಗರದ ರಾಮಪುರ ಕಾಲೋನಿಯ ಹೆಂಗಸರು ಮಕ್ಕಳು ಹೊಸ ಬಟ್ಟೆ ಧರಿಸಿ ಹುತ್ತಕ್ಕೆ ಹಾಲು ಹಾಕಿ ಪರಸ್ಪರ ಒಬ್ಬರಿಗೊಬ್ಬರು ನಾಗರ ಪಂಚಮಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ನಾಡಿಗೆ ದೊಡ್ಡ ಹಬ್ಬ ನಾಗರ ಪಂಚಮಿ. ಅಣ್ಣ ಬರಲಿಲ್ಲ ಕರಿಯಾಕ ಎಂಬ ಜಾನಪದ ಗೀತೆಯೊಂದು ಈ ಹಬ್ಬದ ಆಚರಣೆಗಾಗಿಯೇ ಎಂಬಂತೆ ಇದೆ. ಉತ್ತರ ಕರ್ನಾಟಕದ ಮಂದಿಗೆ, ಅದರಲ್ಲೂ ಮಹಿಳೆಯರಿಗೆ ನಾಗರ ಪಂಚಮಿ ದೊಡ್ಡ ಹಬ್ಬ. ನಾಗರ ಪಂಚಮಿ ಹೆಣ್ಣು ಮಕ್ಕಳ ಹಬ್ಬ ಎಂಬುದು ಮತ್ತೊಂದು ವಿಶೇಷ. ಹೀಗಾಗಿ ಮಹಿಳೆಯರು ನಾಗರ ಪಂಚಮಿ ಹಬ್ಬಕ್ಕೆ ಕಾತುರದಿಂದ ಕಾಯುತ್ತಿರುತ್ತಾರೆ. ಮದುವೆಯಾದ ಹೆಣ್ಣು ಮಕ್ಕಳು ನಾಗರ ಪಂಚಮಿ ಹಬ್ಬವನ್ನು ತವರು ಮನೆಯಲ್ಲಿ ಆಚರಣೆ ಮಾಡುವುದು ಸಂಪ್ರದಾಯ. ಅಲ್ಲದೆ ಹೆಣ್ಣು ಮಕ್ಕಳು ಹೊಸ ಬಟ್ಟೆ, ಚಿನ್ನಾಭರಣ ಧರಿಸಿ ಹುತ್ತಕ್ಕೆ ಹಾಲು ಹಾಕಿ ಜೋಳದ ಅಳ್ಳು ದಾರಿಯುದ್ದಕ್ಕೂ ಚೆಲ್ಲುತ್ತಾ ಮನೆಗೆ ಹೋಗಿ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ಮನೆಯಲ್ಲಿ ಪರಿವಾರದ ಸದಸ್ಯರ ಜೊತೆ ಸೇವನೆ ಮಾಡಿ ನಾಗರ ಪಂಚಮಿ ಆಚರಣೆ ಮಾಡುವುದು ಇಲ್ಲಿನ ರೂಢಿ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.